ಸೆಕೆಂಡ್ ಪಿ ಯು ಸಿ ಆಗೋಗಿದೆ ಆ್ಯಂಡ್ ಆಲ್ಸೋ KCET ಎಕ್ಸಾಮ್ ಆಗೋಗಿದೆ. ಸೊ ನಿಮ್ಗಿನ್ನ 8 ಸ್ಟೆಪ್ಸ್ ನಿಮಗೆ ಬಾಕಿ ಇರುತ್ತೆ. ನಿಮ್ಮ ಲೈಕ್ ಇನ್ನೇನು ಗ್ರ್ಯಾಜುಯೇಷನ್ ಕಾಲೇಜ್ ಹೋಗೋ ಇಷ್ಟಕ್ಕೆ ನಿಮಗೆ 8 ಸ್ಟೆಪ್ಸ್ ನೀವು ಲೈಕ್ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ನೀವು ಕಾಲೇಜಿಗೆ ಜಾಯ್ನ್ ಆಗಬೇಕು. ಅಲ್ಲಿ ಲೈಕ್ ಟೋಟಲ್ 10 ಸ್ಟೆಪ್ಸ್ ಇರುತ್ತೆ. ಆ 10 ಸ್ಟೆಪ್ಸ್ ಆಲ್ರೆಡಿ 2 ಸ್ಟೆಪ್ಸ್ ಆಗಿದೆ. ಒಂದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿರ್ತೀರಾ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಂದ್ರೆ ಎಕ್ಸಾಮು ಬರ್ಬಿಟ್ಟಿರ್ತೀರಾ. ಆ್ಯಂಡ್ ಈಗ ರಿಮೈನಿಂಗ್ 8 ಸ್ಟೆಪ್ಸ್ ಇರುತ್ತೆ. ಆ 8 ಸ್ಟೆಪ್ಸ್ ಏನಂತ ಫ್ಲೋ, ಒಂದೊಂದು ಸ್ಟೆಪ್ಪು ಒಂದೊಂದು ಫ್ಲೋ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಬರುತ್ತೆ, ನಾವು ಯಾವುದಕ್ಕೆ ಪ್ರಿಪೇರ್ ಆಗಬೇಕು ಅಂತ. ಆಲ್ರೆಡಿ 2 ಸ್ಟೆಪ್ಸ್ ಆಗೋಗಿದೆ. ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಆ್ಯಂಡ್ ಎಕ್ಸಾಮ್ ಬರ್ಬಿಟ್ಟು ಆಗೋಗಿದೆ. ಆ್ಯಂಡ್ ಥರ್ಡ್ ಒಂದು ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಡೋಂಟ್ ವರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವೇನು ಹೋಗೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ 2 ಇಯರ್ಸಿಂದ ಅವರು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರು ಮಾಡ್ತಾಯಿದ್ದಾರೆ. ಅವರೇ ಸೆಲ್ಫಾಗಿ ಅವರೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾಸ್ಟಾಗಿ ಮಾಡ್ತಾರೆ. ಸೊ ಯಾರಿಗೆ ಇರುತ್ತೆ ಅಂತಾನೆ ಡಾಕ್ಯುಮೆಂಟ್ ವೆರಿಫಿಕೇಶನು, ಫಸ್ಟ್ ಸಪೋಸ್ ಕೆಲವೊಬ್ಬರು ಲೈಕ್ ಹ್ಯಾಂಡಿಕಾಪ್ಸ್ ಇರ್ತಾರೆ, ಸೊ ಅವ್ರಿಗೆ ಇಲ್ಲಾಂತಂದರೆ ಸ್ಪೆಷಲ್ ರಿಸರ್ವೇಷನ್ ಅಪ್ಲೈ ಮಾಡಿರ್ತಾರೆ. ಸೊ ಸ್ಪೋರ್ಟ್ಸ್ ಕೋಟಾ ಇಲ್ಲಾಂತಂದ್ರೆ NCC ಕೋಟಾ ಅಂತ. ಸೊ ಅವ್ರಿಗೆ ಸ್ಪೆಷಲ್ ಡೇಟನ್ನು ಅವ್ರು ಅನೌನ್ಸ್ ಮಾಡ್ತಾರೆ, ಇವತ್ತು ಇಲ್ಲಿ ಬರಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ. ಅವರು ರಿಲೇಟೆಡ್ ಡಾಕ್ಯುಮೆಂಟ್ ತೊಗೊಂಡೋಗಿ ಅವ್ರು ಕೊಡಬೇಕು ವಿತಿನ್ ಲೈಕ್ ಇನ್ನ ರಿಸಲ್ಟ್ ಬರೋ ಮುಂಚೆ. ಆ್ಯಂಡ್ ದ ಫೋರ್ತ್ ಏನಂತಂದರೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಆಫ್ಟರ್ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಆದಮೇಲೆ ನಿಮ್ಮ ರಿಸಲ್ಟ್, ಫೋರ್ತ್ ಸ್ಟೆಪ್ ನಿಮ್ಮ ರಿಸಲ್ಟು ಅನೌನ್ಸ್ ಮಾಡ್ತಾರೆ. ನಿಮ್ಮ KCET ರ್ಯಾಂಕ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇವೆಲ್ಲ ನೀವು ನೋಡ್ಕೊಳ್ಳಿ. ಸೊ ಕೆಲವೊಬ್ಬರು ಫೀಲ್ ಆಗ್ತಾರೆ, ಬ್ಯಾಡ್ ಫೀಲ್ ಆಗ್ತಾರೆ. ಡೋಂಟ್ ವರಿ, ಲೈಕ್ KCET ಕೌನ್ಸಿಲಿಂಗಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಚೆನ್ನಾಗಿರೋ ಕಾಲೇಜ್ ಬರುತ್ತೆ. ಸೊ ನೀವು ಎಷ್ಟು ತೆಗ್ದಿರ್ತೀರ ರ್ಯಾಂಕ್ ಅದ್ರ ಮೇಲೆ ಮ್ಯಾಟ್ರ್ ಆಗಲ್ಲ. ಎಸ್ ಮ್ಯಾಟ್ರ್ ಆಗುತ್ತೆ, ಬಟ್ ನೀವು ಕೌನ್ಸಿಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ನೀವು ಫಸ್ಟ್ ರ್ಯಾಂಕ್ ತೆಗೆದಿದ್ರು KCET ವೇಸ್ಟ್. ಓಕೆ, ಸೊ ಯಾವ ರೀತಿ ನೀವು ಕೌನ್ಸಿಲಿಂಗ್ ಆಗ್ತೀರಿ, ಯಾವ ರೀತಿ ಕಾಲೇಜ್ ಲೀಸ್ಟ್ ಆಗ್ತೀರಿ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಅದು ಫೋರ್ತ್ ಸ್ಟೆಪ್, ನಿಮ್ಮ ರಿಸಲ್ಟ್ ಬರುತ್ತೆ. ಆ್ಯಂಡ್ ರಿಸಲ್ಟ್ ಆದಮೇಲೆ ಫೋರ್ತ್ ಸ್ಟೆಪ್ ಆದಮೇಲೆ ಫಿಫ್ತ್ ಸ್ಟೆಪ್ ಏನಿದೆ ಅಂತಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತಾರೆ. ಆ ವೆರಿಫಿಕೇಷನ್ ಸ್ಲಿಪ್ ಏನಿರುತ್ತೆ ಅಂತ ನಿಮ್ಮ ಲಾಗಿನ್ ಡೀಟೇಲ್ಸ್ ಮತ್ತು ನೀವು ಫ್ಯೂಚರಲ್ಲಿ ಲೈಕ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಲ್ಲ. ಸೊ ಆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವೊಂದು ಲಾಗಿನ್ ಇರುತ್ತೆ, ಲಾಗಿನ್ ID, ಯೂಸರ್ ನೇಮು, ಪಾಸ್ವರ್ಡ್ ಅಂತ. ಆ ಪಾಸ್ವರ್ಡು ಸೀಕ್ರೆಟ್ ಕೀ ಅಂತ. ಆ ಸೀಕ್ರೆಟ್ ಕೀ ಎಂಟ್ರಿ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ತೀರ, ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಲ್ಲ ಅಂತಂದರೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸಪೋಸ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬೇರೆಯವ್ರಿಗೆ ಯಾರಾದ್ರೂ ಸಿಕ್ಕಿದಂತಂದರೆ, ಬೇರೆಯವ್ರಿಗೆ ಏನಾದರೂ ಗೊತ್ತಿದ್ದಂತಾರೆ ಅವ್ರು ಬೇಕಂದ್ರೆ ಲಾಗಿನ್ ಮಾಡಿಬಿಟ್ಟು ನೀವು ಹಾಕಿರೋ ಕಾಲೇಜ್ ನಾವು ಡಿಲೀಟ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಹತ್ರ ಇಟ್ಕೊಳ್ಳಿ ಪರ್ಸನಲಾಗಿ ವೆರಿಫಿಕೇಷನ್ ಸ್ಲಿಪ್. ಅದು 5th ಸ್ಟೆಪ್. 6th ಸ್ಟೆಪ್ ಏನಂತಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟು ಒಂದು ವೀಕ್ ಆಗಿದ ತಕ್ಷಣ ನಿಮಗೆ ಲೈಕ್ ವೆರಿಫಿಕೇಷನ್ ಸ್ಲಿಪ್ ಆಗಿ 1 ವೀಕ್ ಆಗಿದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಸ್ಟೆಪ್ 6 ಅಂತ. ಆ್ಯಂಡ್ ಅದ್ರ ಮಧ್ಯದಲ್ಲಿ ಸ್ವಲ್ಪ ಮೈನರ್ ಅಪ್ಡೇಟ್ಸ್ ಎಲ್ಲ ಇರುತ್ತೆ, ಅದು ಬಿಟ್ಬಿಡಿ. ಸ್ಟೆಪ್ 6 ಏನಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಈ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಾಗ ನೆಕ್ಸ್ಟ್ ನಿಮಗೆ ಪ್ರೊಸೀಜರ್ ಏನಂತಂದರೆ ಮಾಕ್ ಅಲಾಟ್ಮೆಂಟ್. ಸ್ಟೆಪ್ 7 ಮಾಕ್ ಅಲಾಟ್ಮೆಂಟ್. ಈ ಮಾಕ್ ಅಲಾಟ್ಮೆಂಟ್ ಏನಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಲೈಕ್ n ನಂಬರ್ ಆಫ್ ಕಾಲೇಜಸ್ ಹಾಕಿರ್ತೀರಿ. ನಂಗೆ ಈ ಕಾಲೇಜ್ ಬೇಕು, ಈ ಕೋರ್ಸ್ ಬೇಕು, ಆ ಕಾಲೇಜ್ ಬೇಕು, ಈ ಕೋರ್ಸ್ ಬೇಕು ಅಂತ ಹಾಕಿರ್ತೀರಿ. ನೀವು ಬಂದಿರೋ ರ್ಯಾಂಕ್ಗೆ ನೀವು ಹಾಕಿರೋ ಕಾಲೇಜಸ್ಗೆ ಯಾವ ಕಾಲೇಜ್ ನಿಮಗೆ ಸಿಗಬಹುದು, ಸುಮ್ಮನೆ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಸಿಗಬಹುದು ಚಾನ್ಸಸ್ ಇರುತ್ತಂತ ಅವ್ರು ಹಾಕ್ತಾರೆ. ಅವರು ಮ್ಯಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಆ ಮಾಕ್ ಅಲಾಟ್ಮೆಂಟ್ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯೋ ಅದು ಪರ್ಮನೆಂಟ್ ಕಾಲೇಜಲ್ಲಿ ನಿಮ್ಗೆ ಅದೇ ಕಾಲೇಜ್ ಸಿಕ್ಕುತ್ತಂತಲ್ಲ, ಆ ಕಾಲೇಜ್ ನಿಮಗೆ ಸಿಗಬಹುದು ಅಂತ ನಿಮಗೆ ಲೈಕ್ ಪ್ರಿಡಿಕ್ಷನ್ ಮಾಡಿ ಕೊಡ್ತಾರೆ ಅವರು ಮಾಕ್ ಅಲಾಟ್ಮೆಂಟ್. ಅದಾದಮೇಲೆ ನಿಮಗೆ 3 ಡೇಸು ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಸ್ಟೆಪ್ 7 ಎಡಿಟಿಂಗ್ ಆಪ್ಷನ್. ನೀವು ಇನ್ನೂ ಕಾಲೇಜಸ್ ಆ್ಯಡ್ ಮಾಡ್ಕೋಬೋದಾ, ಇಲ್ಲಾಂತ ನೀವು ಇಲ್ವಾ ಡಿಲೀಟ್ ಮಾಡ್ಬೋದಾ, ಇಲ್ಲಾಂದರೆ ನೀವು KCET ಕೌನ್ಸಿಲಿಂಗ್ ಹೋಗ್ಬೋದು ಅಂತ ಆಪ್ಷನ್ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ. ಆ ಎಡಿಟಿಂಗ್ ಆಪ್ಷನ್ ಆದಮೇಲೆ 7 ಸ್ಟೆಪ್ ಎಡಿಟಿಂಗ್ ಆಪ್ಷನ್ ಆದಮೇಲೆ 8th ಸ್ಟೆಪ್ ಏನಂತಂದರೆ ರಿಯಲ್ ಅಲಾಟ್ಮೆಂಟ್. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಲೈಕ್ ಥರ್ಡ್ ರೌಂಡು ಅವೆಲ್ಲ ಒಂದೇ ಸ್ಟೆಪ್ಸೇ, ನಾನು ಡಿವೈಡ್ ಮಾಡಿಲ್ಲ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಕಾಲೇಜ್ ಸಿಕ್ಕಿದೆ ಅಂತಂದರೆ ವೆಲ್ ಆ್ಯಂಡ್ ಗುಡ್, ಕಾಲೇಜಲ್ಲಿ ಇಷ್ಟ ಆಗಿದೆ ಹೋಗಿಲ್ಲ ಅಂತ ನೀವು, ಇಲ್ಲ ನನಗೆ ಕಾಲೇಜ್ ಇಷ್ಟ ಇಲ್ಲ ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ಸೆಕೆಂಡ್ ರೌಂಡ್ಗೆ ಹೋಗಿ, ಇಲ್ಲಾಂದರೆ ಥರ್ಡ್ ರೌಂಡ್ಗೆ ಹೋಗಿ. ಇವೆಲ್ಲ ಸ್ಟೆಪ್ 8 ಹಾಗೆ. ಆ್ಯಂಡ್ ಸ್ಟೆಪ್ 9 ಏನಂತಂದರೆ ನೀವು ಯಾವ್ದೊಂದು ಕಾಲೇಜ್ ಸಿಕ್ಕಿದೆ ಅಂತಂದರೆ ಫಸ್ಟ್ ರೌಂಡ್ ಆಗಿರ್ಬೋದು, ಇಲ್ಲಾಂದರೆ ಸೆಕೆಂಡ್ ರೌಂಡ್ ಆಗಿರ್ಬೋದು, ಕಾಲೇಜ್ ಸಿಕ್ಕಿದೆ ಅಂತಂದರೆ ಕಾಲೇಜನ್ನು ಚಾಯ್ಸ್ ಎಂಟ್ರಿ ಮಾಡೋದು 9th ಸ್ಟೆಪ್. ಆ ಚಾಯ್ಸ್ ಎಂಟ್ರಿ ಯಾಕೆ 9th ಸ್ಟೆಪ್ ಅಂತಂದರೆ ಫಸ್ಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ್ದೊಂದು ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ ನನಗೆ ಇಷ್ಟ ಆಗಿದೆ, ಆ ಕಾಲೇಜ್ ಹೋಗ್ತೀನಿ ಅಂತಂದರೆ ಆ ಚಾಯ್ಸ್ ಆಪ್ಷನ್ 1 ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕಾಲೇಜ್ ಲಾಕ್ ಆಗಿಬಿಡುತ್ತೆ. ಆ ಕಾಲೇಜ್ ಲಾಕ್ ಆಗಿಬಿಡುತ್ತೆ. ಹಣಗೆ ನೀವು ಅಲ್ಲೇ ಫೀಸನ್ನೇ ಪೇ ಮಾಡಬೇಕು ಆನ್ಲೈನ್ ಮುಖಾಂತರ. ನೀವೇನು ಆಫ್ಲೈನ್ ಕಟ್ಟೋ ಅವಶ್ಯಕತೆ ಇಲ್ಲ, ಕಾಲೇಜ್ಗೆ ಕಟ್ಟೋ ಅವಶ್ಯಕತೆ ಇಲ್ಲ, KE ಆಫೀಸಿಗೆ ಆಫ್ಲೈನಲ್ಲಿ ಕಟ್ಟೋ ಅವಶ್ಯಕತೆ ಇಲ್ಲ. ಓನ್ಲಿ ಆನ್ಲೈನೇ ಪೇ ಮಾಡಬೇಕು. ವಿತಿನ್ ಅವ್ರ ಟೈಮು ವಿತಿನ್ 2 ಡೇಸು 3 ಡೇಸ್ ಕೊಟ್ಟಿರ್ತಾರೆ. ಸ್ವಲ್ಪ ಮೇ ಬಿ ಸರ್ವರ್ ಇಶ್ಯೂ ಆಗಿದೆ, ಒಂದು 4-5 ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ. ಆ ವಿತಿನ್ 4-5 ಡೇಸಲ್ಲಿ ನಿಮಗೆ ಫುಲ್ ಫೀ ಅರೌಂಡ್ 1,20,000-30,000 ನೀವು ವಿತಿನ್ ಆ 4 ಡೇಸಲ್ಲಿ ನಿಮಗೆ ಪೇ ಮಾಡಿರಬೇಕು. ಆ ಪೇ ಮಾಡಿದ ತಕ್ಷಣ ನಿಮ್ಗೆ ಒಂದು ಚಲನ್ ಬರುತ್ತೆ. ಆ ಚಲನ್ ಎತ್ಕೊಂಡು ಹೋಗಿ ನೀವು ಕಾಲೇಜ್ ಕೊಡಬೇಕು. ಸೊ ಕಾಲೇಜ್ ಕೊಡೋದು 10th ಸ್ಟೆಪ್. 10th ಸ್ಟೆಪ್ ಏನಂತಂದರೆ ರಿಪೋರ್ಟಿಂಗ್ ಟು ದ ಕಾಲೇಜ್. ಸೊ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು, ನಿಮ್ಮ ಅಡ್ಮಿಷನ್ ಆರ್ಡರ್ ಎಲ್ಲ ತೊಗೊಂಡೋಗಿ
ನಿಮ್ಗೆ ಕಾಲೇಜಲ್ಲಿ ಕೊಟ್ಟರೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ನೀವು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ಕಾಲೇಜ್ ನಿಮ್ಗೆ ಓಕೆ ಅಂತ ನೀವು ಫೀಸ್ ಪೇ ಮಾಡಿರ್ತೀರೋ ಆ ಡೀಟೇಲ್ಸ್ ಎತ್ಕೊಂಡು ಆ ಕಾಲೇಜ್ ಕೊಟ್ಟರೆ ಆ ಕಾಲೇಜ್ ನಿಮಗೆ ರಿಪೋರ್ಟ್ ಮಾಡಿ ನಿಮಗೆ ಕಾಲೇಜ್ಗೆ ಜಾಯಿನ್ ಮಾಡಿಸ್ಕೊತಾರೆ. ಓಕೆ, ಸೊ ಕಾಲೇಜ್ ಜಾಯಿನ್ ಮಾಡಿಸ್ಕೊತಾರೆ. ಆ್ಯಂಡ್ ಆದಮೇಲೆ ನಿಮಗೆ ಕಾಲೇಜಲ್ಲಿ ಸ್ವಲ್ಪ ಫೀಸನ್ನು ಇಸ್ಕೊತಾರೆ. ಎಷ್ಟು ಇಸ್ಕೊತಾರೆ ಅಂತಂದರೆ ಇಸ್ಕೊತಾರೆ ಸ್ವಲ್ಪ ಅಮೌಂಟು, ಕೆಲವೊಬ್ಬರು ಜಾಸ್ತಿ ಅಮೌಂಟ್ ಇಸ್ಕೊತಾರೆ. ಆ್ಯಂಡ್ ಎಷ್ಟು ಇಸ್ಕೊತಾರೆ ಏನಂತ ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ, ಆ ವಿಡಿಯೋ ನೋಡಿ. ನಂತರ ನೀವೇ ಸುಮ್ಮನೆ ಫೀಸನ್ನು ಲಾಸ್ ಮಾಡ್ಕೊತೀರಿ, ನೀವು ಸುಮ್ಮನೆ ಅಮೌಂಟನ್ನು ಲಾಸ್ ಮಾಡ್ಕೊತೀರ. ಇದು 10th ಸ್ಟೆಪ್, ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಿಬಿಡ್ತೀರಿ. ಆ್ಯಂಡ್ ಆ ರಿಪೋರ್ಟ್ ಮಾಡಿರೋದು ಮತ್ತೆ ನಿಮಗೆ KCT ಕೌನ್ಸಿಲಿಂಗಲ್ಲಿ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ಎನಫ್. ಅಂದರೆ ದಟ್ಸ್ ಇಟ್. ನಿಮ್ಮ KCT ಫುಲ್ ಮುಗೀತು. ನಿಮ್ಮ ಕೌನ್ಸಿಲಿಂಗ್ ಫ್ರಮ್ ರಿಜಿಸ್ಟ್ರೇಷನಿಂದ ನಿಮ್ಮ ಕಾಲೇಜ್ ಜಾಯ್ನಿಂಗ್ವರೆಗೂ ಇದು 10 ಸ್ಟೆಪ್ಸ್. ಈ 10 ಸ್ಟೆಪ್ಸ್ ಆಗೋದ ತಕ್ಷಣ ನೀವು ಫಸ್ಟ್ ಇಯರ್ ಆಫ್ ಯುವರ್ ಇಂಜಿನಿಯರಿಂಗ್ ಇಲ್ಲ ಫಸ್ಟ್ ಇಯರ್ ಆಫ್ ಯುವರ್ MBBSಗೂ ಫಸ್ಟ್ ಇಯರ್ ನಿಮಗೆ ಯಾವ ಕೋರ್ಸ್ಗೆ ಜಾಯ್ನ್ ಆಗಿದ್ರೆ ಅದರಲ್ಲಿ ನೀವು ಫಸ್ಟ್ ಇಯರ್ಗೆ ಜಾಯ್ನ್ ಆಗಿಬಿಟ್ಟಿರ್ತೀರ. ಆ್ಯಂಡ್ ಕಾಲೇಜು ಟೈಮ್ ಟೇಬಲ್ಗೋಸ್ಕರ ನೀವು ವೈಟ್ ಮಾಡ್ತಾ ಇರ್ತೀರ. ಆ್ಯಂಡ್ ದಿಸ್ ಈಸ್ ಅವರ್ ಲೈಕ್ ವರ್ಕ್ ಫ್ಲೋ ಹೇಗಿರುತ್ತೆ ಅಂತ KCT ಕೌನ್ಸಿಲಿಂಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಕನ್ಫ್ಯೂಸ್ ಆಗಿರುತ್ತೆ, ಆಪ್ಷನ್ ಯಾವಾಗ ಬರುತ್ತೆ, ಇದು ಯಾವಾಗ ಬರುತ್ತೆ, ಈ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್ ಯಾವಾಗ ಬರುತ್ತೆ ಅಂತ ಕನ್ಫ್ಯೂಸ್ ಆಗಿರ್ತೀರ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿಬಿಟ್ಟು, ಆ್ಯಂಡ್ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗಬೇಕಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.